ರಾಮನಗರ ಜಿಲ್ಲಾ ಮಾವು ಮತ್ತು ತೋಟದ ಬೆಳೆಗಾರರ ಮಾರಾಟ ಸಂಘದ ವತಿಯಿಂದ ಉಡುಪಿಯ ದೊಡ್ಡನಗುಡ್ಡೆ ತೋಟಗಾರಿಕೆ ಇಲಾಖೆಯ ರೈತ ಸೇವಾ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾಗಿರುವ 4 ದಿನಗಳ ವಿವಿಧ ಮಾವಿನ ತಳಿಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಚಾಲನೆಯನ್ನು ನೀಡಿದರು. ಮಲ್ಲಿಕಾ ಕೇಸರ್, ಇಮಾಮ್ ಪಸಂದ್, ರಸ್ಪುರಿ, ಸಿಂಧೂರ ಸೇರಿದಂತೆ ಹಲವು ತಳಿಯ ಮಾವಿನ ಹಣ್ಣುಗಳು ಎಲ್ಲರ ಗಮನ ಸೆಳೆದವು. ಮೊದಲ ದಿನವೇ ಗ್ರಾಹಕರು ಮುಗಿಬಿದ್ದು ಮಾವುಗಳನ್ನು ಖರೀದಿಸಿದರು. ದೊಡ್ಡನಗುಡ್ಡೆಯಲ್ಲಿರುವ ತೋಟಗಾರಿಕೆ ಇಲಾಖೆಯ ಈ ಮಾರಾಟ ಕೇಂದ್ರಕ್ಕೆ ನಾನು ಬಂದಿದ್ದೆ. ಇವತ್ತಿನಿಂದ ರಾಮನಗರದ ಕೆಲವು ಆಸಕ್ತ ರೈತರು ಮತ್ತು ರೈತ ಮುಖಂಡರು, ಮಾವು ಬೆಳೆಗಾರರು, ನಮ್ಮ ಉಡುಪಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಇವರ ಸಹಯೋಗದಲ್ಲಿ ಒಂದು ಮಾವು ಮೇಳ ಪ್ರಾರಂಭ ಆಗಿದೆ. ಅದನ್ನು ಅಧಿಕೃತವಾಗಿ ನಾನು ಇವತ್ತು ಚಾಲನೆ ಕೊಟ್ಟು ಬಿಡುಗಡೆ ಮಾಡ್ತಾ ಇದ್ದೇನೆ. ಸುಮಾರು 12ರಿಂದ 15 ವಿವಿಧ ಮಾವಿನ ತಳಿಗಳ ಹಣ್ಣುಗಳು ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಮಾರಾಟ ಮಾಡಲಿಕ್ಕೆ. ಮತ್ತು ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾದಂಥ ಖಾದ್ಯಗಳನ್ನು ಕೂಡ ಅವರು ಕೆಲವು ಸರಬರಾಜು ಮಾಡ್ತಾ ಇದ್ದಾರೆ. ಒಟ್ಟಾಗಿ ದೊಡ್ಡನಗುಡ್ಡೆಯಲ್ಲಿ ನಡೆಯುವಂಥ ಮಾವು ಮೇಳಗಳು ಇವತ್ತಿನಿಂದ ಪ್ರಾರಂಭವಾಗಿ ಭಾನುವಾರ ಸಂಜೆವರೆಗೆ ಅಂದರೆ ಹೆಚ್ಚು ಕಡಿಮೆ 4 ದಿವಸಗಳ ಕಾಲ ಇಲ್ಲಿಯ ಮಾವು ಆಸಕ್ತರಿಗೆ ಮತ್ತು ಬಳಕೆದಾರರಿಗೆ, ಮಾವನ್ನು ಖರೀದಿಸುವವರಿಗೆ, ವಿವಿಧ ಮಾವಿನ ಹಣ್ಣನ್ನು ನೋಡುವವರಿಗೆ ಮತ್ತು ಅದನ್ನು ಖರೀದಿಸುವವರಿಗೆ ಒಂದು ಅವಕಾಶ ಅಂತ ನನ್ನ ಭಾವನೆ. ಭಾಳ ದೂರದಿಂದ ರಾಮನಗರ, ಮಂಡ್ಯ ಕಡೆಯಿಂದ ಬಂದಿರುವಂಥ ರೈತರು ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ತೋಟಗಾರಿಕೆ ಇಲಾಖೆಯವರು ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಮಾವಿನ ಮೇಳವನ್ನು ಖರೀದಿ ಮಾಡುವಂಥ ಕೆಲಸಗಳು ನಮ್ಮ ಜಿಲ್ಲೆಯಿಂದ ಆಗಲಿ, ವೈವಿಧ್ಯಮಯವಾದಂಥ ಮಾವಿನ ಮೇಳದ ಮೂಲಕ ಜನರಲ್ಲಿ ಒಂದು ಹೊಸ ಯೋಚನೆ ಬರುವಂಥ ಅವಕಾಶಗಳಾಗಲಿ, ಇದರ ಮಾರಾಟ ಆಗಲಿ ಮತ್ತು ಖರೀದಿದಾರರ ಮೂಲಕ ಈ ಬೆಳೆಗಾರರಿಗೆ ಅನುಕೂಲ ಆಗಲಿ. ಮಾವು ಅನ್ನೋದು ಕೇವಲ ಒಂದು ಬರೇ ಮಾವು ಮೇಳ ಅಲ್ಲ, ಅದು ಈಗ ನಡೀತಾ ಇರೋದು. ಅದ್ರ ಜೊತೆಯಲ್ಲಿ ನಮ್ಮ ರೈತರ ಶ್ರಮ ಮತ್ತು ಮಣ್ಣಿನ ಸುವಾಸನೆಯ ಮಾರಾಟದಂಥ ಒಂದು ಪ್ರಕ್ರಿಯೆಗಳು ಇಲ್ಲಿ ನಡೀತಾ ಇದೆ. ಹಾಗಾಗಿ ವೈವಿಧ್ಯಮಯವಾದಂಥ ಮಾವಿನ ಮೇಳ ಅತ್ಯಂತ ಯಶಸ್ವಿ ಆಗಲಿ ಅನ್ನೋದು ನನ್ನ ಹರಕೆ ಮತ್ತು ಹಾರೈಕೆ. ಇದು ರೈತರಿಂದನೇ ನೇರವಾಗಿ ಗ್ರಾಹಕರಿಗೆ ಒಂದು ಮಾವಿನ ಒಂದು ಹಣ್ಣಿನ ರುಚಿ ತಲುಪಲಿ ಅನ್ನುವಂಥ ನಿಟ್ಟಿನಲ್ಲಿ ಇಲಾಖೆ ಇವರಿಗೆ ಸಹಕಾರವನ್ನು ನೀಡ್ತಾ ಇದೆ. ಸುಮಾರು 12 ಟನ್ನಷ್ಟು ಮಾವಿನ ಹಣ್ಣನ್ನು ಈ ಬಾರಿ ಪ್ರಥಮವಾಗಿ ತಂದಿದ್ದಾರೆ. ಮುಂದೆ ಡಿಮಾಂಡ್ ಬಂದಲ್ಲಿ ಅದು ಹೆಚ್ಚಿನ ಇದನ್ನು 2ನೇ ಇದರಲ್ಲಿ ಅವರು ತರಲಿಕ್ಕಿದ್ದಾರೆ. ಈಗ ಆಲ್ರೆಡಿ ಮಲ್ಗೋಬಾ ಮತ್ತು ಇಮಾಮ್ ಪಸಂದು ಮತ್ತು ದಶಹರಿ, ಹಾಗೆ ರಸ್ಪುರಿ, ಆಮೇಲೆ ಆಪೂಸ್, ಕಳಪ್ಪಾಡಿ, ಮುಂಡಪ್ಪ ಈ ಎಲ್ಲ ತಳಿಗಳನ್ನು ಅವರು ಈ ಒಂದು ಮೇಳಕ್ಕೆ ತಂದಿದ್ದಾರೆ. ಸಾಕಷ್ಟು ಜನ ಇದರ ಒಂದು ಸದುಪಯೋಗವನ್ನು ಗ್ರಾಹಕರು ಪಡೆದು ರೈತರನ್ನ ಒಂದು ಪ್ರೋತ್ಸಾಹಿಸಬೇಕಾಗಿ ನಮ್ಮ ಇಲಾಖೆ ಪರವಾಗಿ ಮನವಿಯನ್ನು ಸಾರ್ವಜನಿಕರಲ್ಲಿ ಇಡ್ತಾ ಇದ್ದೀವಿ.